ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತು ನೀವು ಇಲ್ಲಿ ನೋಡ್ತಾ ಇರೋದು ಟ್ರೆಡಿಷ್ನಲ್ ಲುಕ್ ವಿತ್ ಗ್ಲಾಸಿ ಫಿನಿಶಲ್ಲಿ. ಸೊ ಈ ಲುಕ್ಕನ್ನು ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹಾಕಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನು ನನ್ನ ಮಾಡೆಲ್ ಫೇಸನ್ನು ವೆಟ್ ವೈಪಿಂದ ವೈಪ್ ಮಾಡ್ಕೋತಾ ಇದ್ದೀನಿ. ಇವರು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ರು, ಆದರೂ ಕೂಡ ಸೊ ಎಲ್ಲಾದರೂ ಡರ್ಟ್ಸ್ ಇದ್ದರೆ ಕ್ಲೀನ್ ಆಗಲಿ ಅಂತಂದ್ಬಿಟ್ಟು ನೀಟಾಗಿ ವೈಪ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಇವ್ರಿಗೆ ಯೂಸ್ ಮಾಡಿದ್ದು ರೀಕೋಡ್ ಅವ್ರದ್ದು ಗ್ರಿಪ್ ಸ್ಪ್ರೇ. ಸೊ ಆ್ಯಸ್ ಎ ಟೋನರಾಗಿ ಅದನ್ನೇ ಯೂಸ್ ಮಾಡಿದೆ, ಯಾಕೆಂದರೆ ಮೇಕಪ್ ಲಾಂಗ್ ಲಾಸ್ಟ್ ಬರೋದಕ್ಕೆ. ಇದಾದಮೇಲೆ ನಾನು ಯೂಸ್ ಮಾಡಿದ್ದು ಇವ್ರಿಗೆ ಫ್ಲಿಕಾದವ್ರದ್ದು ಮಾಯ್ಶ್ಚರೈಸರ್ ಕಮ್ ಪ್ರೈಮರ್. ತುಂಬ ಚೆನ್ನಾಗಿದೆ. ಈ ಪ್ರೈಮರ್ ಯೂಸ್ ಮಾಡೋದ್ರಿಂದ ಇಟ್ಸ್ ವರ್ಕ್ಸ್ ಲೈಕ್ ಅ ಸ್ಟ್ರೋಬ್ ಕ್ರೀಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ಅಪ್ಲೈ ಮಾಡಿ ಒಂದು ಒಳ್ಳೆ ಮಸಾಜ್ ಕೊಡಬೇಕು. ಯೂಶ್ವಲಿ ಸ್ಕಿನ್ ಪ್ರೆಪ್ ಅಂತ ಮಾಡುವಾಗ ವಿ ಶುಡ್ ಗಿವ್ ಸಮ್ ಟೈಮ್, ಅಂದರೆ ಸ್ಕಿನ್ ಒಳಗಡೆ ಪ್ಯಾನಿಟ್ರೇಟ್ ಆಗೋದಕ್ಕೆ. ಇದಾದಮೇಲೆ ನಾನು ಇವ್ರಿಗೆ ಯೂಸ್ ಮಾಡ್ತಾ ಇರೋದು ಅಫ್ಲೇಝಾ ಅವ್ರದ್ದು ಕಲರ್ ಕಲೆಕ್ಟರ್ ಪ್ಯಾಲೆಟ್ಟಿಂದ. ಸೊ ಎಲ್ಲೆಲ್ಲಿ ಇವ್ರಿಗೆ ಅನ್ಈವನ್ ಸ್ಕಿನ್ ಟೋನ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಯಾವುದೇ ಆರೆಂಜ್ ಕರೆಕ್ಟರ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಒನ್ ಶೇಡ್ ಡಾರ್ಕರ್ ಕನ್ಸೀಲರ್ ಅಷ್ಟೇ. ಸೊ ಇದು ನಾನು ಯಾವಾಗಲೂ ಅಷ್ಟೇ ನಾನು ಯೂಸ್ ಮಾಡೋದೇ ಇಲ್ಲ ಆರೆಂಜ್ ಕರೆಕ್ಟರ್ ಎಲ್ಲ. ನಾನು ಆಲ್ವೇಸ್, ಏಕೆಂದರೆ ನನಗೆ ಲೇಯರ್ ಮಾಡೋದು ಇಷ್ಟ ಆಗಲ್ಲ. ಸೊ ಒಂದು ಲೇಯರ್ ಸ್ಕಿಪ್ ಆದರೂ ಕೂಡ ಇನ್ನೂ ಸ್ವಲ್ಪ ಬೇಸ್ ಫ್ಲಾಲೆಸ್ ಆಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ನಾನು ಯಾವಾಗಲೂ 2 ಶೇಡ್ 1 ಶೇಡ್ ಡಾರ್ಕರ್ ಕನ್ಸಿಲರ್ನೇ ಯೂಸ್ ಮಾಡಿ ಅನ್ಈವನ್ ಸ್ಕಿನ್ ಟೋನ್ನ ಈವನ್ ಮಾಡ್ಕೊತೀನಿ. ಈ ಗ್ಯಾಪಲ್ಲಿ ನಾನು ಇನ್ ಬಿಟ್ವೀನ್ ಐ ಮೇಕಪ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಐ ಮೇಕಪ್ ಟ್ಯುಟೋರಿಯಲ್ ಬೇಕಂದರೆ ಐ ಮೇಕಪ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ವಿಡಿಯೋ ಹಾಕ್ತೀನಿ. ಸೊ ಇಲ್ಲಿ ನಾನು ಕನ್ಸೀಲರಿಂದ ಕರೆಕ್ಷನ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಜಸ್ಟ್ ಗೋಲ್ಡ್ ಬ್ರ್ಯಾಂಡ್ ಅವ್ರದ್ದು ಫೌಂಡೇಶನ್. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಫಿನಿಶ್ ಬರ್ತಾ ಇದೆ. ಆ್ಯಂಡ್ ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಅ ಬ್ರೈಡ್ಸ್ ಆಲ್ಸೋ. ತುಂಬ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟ್ ಕೂಡ ಬರುತ್ತೆ. ಇದು ಕೂಡ ಒಂಥರ ಸ್ವೆಟ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಮೇಕಪ್ ಅಂತಲೇ ಹೇಳ್ಬೋದು. ಫೌಂಡೇಶನ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಫೌಂಡೇಶನ್ನ ಒನ್ಸ್ ಬ್ರಷಲ್ಲಿ ಅಪ್ಲೈ ಮಾಡಿ ಅದಾದಮೇಲೆ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಒನ್ಸ್ ಫೌಂಡೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಬ್ಲಷ್ ಒಂದು ಪೀಚಿ ಶೇಡಲ್ಲಿ. ಯಾಕೆ ಅಂತಂದರೆ ಇವ್ರ ಸ್ಕಿನ್ ಟೋನ್ ಫೇರ್. ಸೊ ಹಾಗಾಗಿ ನಾನು ಇವ್ರಿಗೆ ಒಂದು ಪೀಚಿ ಶೇಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಲಿಕ್ವಿಡ್ ಬ್ಲಷ್ ಬಂದು ಮ್ಯಾಟ್ ಲುಕ್ ಅವ್ರದ್ದು. ಸೊ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಇದನ್ನೇ ನಾನು ಯೂಸ್ ಮಾಡಿದ್ದು ಈ ಬ್ರ್ಯಾಂಡ್ದು. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಅಫೋರ್ಡಬಲ್ ಕೂಡ. ಒಂದು ಬಿಗಿನರ್ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವು ಇದನ್ನು ನಿಮ್ಮ ವ್ಯಾನಿಟಿನಲ್ಲಿ ಇಟ್ಕೋಬೋದು. ಇದಾದಮೇಲೆ ನಾನು ಹೈಲೈಟ್ ಮಾಡ್ಕೋತಾ ಇದ್ದೀನಿ. PAC ಅವ್ರದ್ದು ಹೈಲೈಟರ್ ತೊಗೊಂಡು. ಇದು ಬಂದು ನೀವು ನೋಡ್ತಾ ಇರ್ಬೋದು. ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ಆಗಲೇ ಅದು ಒಂದು ನೀಟ್ ಫಿನಿಶ್ ಅಂತ ಬರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಣ್ಣಿನ ಕೆಳಗೆ ಅಂದರೆ ಅಂಡರ್ ಐ, ಬ್ರಿಡ್ಜ್ ಆಫ್ ದ ನೋಸ್ ಆ್ಯಂಡ್ ಚೀಕ್ಸ್, ಚಿನ್ ಆ್ಯಂಡ್ ಅಪ್ಪರ್ ಲಿಪ್ ಆ್ಯಂಡ್ ಫೋರೆಟ್ ಇಲ್ಲೆಲ್ಲ ಪ್ರಾಡಕ್ಟನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೀ ಇನ್ ಅ ಮೇಕಪ್. ಸೊ ಬ್ಲೆಂಡಿಂಗ್ ಎಷ್ಟು ಚೆನ್ನಾಗಿ ಇರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟು ಬರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದಾದಮೇಲೆ ನಾನು ಕ್ರೀಮ್ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಕ್ರೀಮ್ ಕಾಂಟೋರ್ಗೆ ನಾನು ಯೂಸ್ ಮಾಡಿದ್ದು ಮೇಕಪ್ ಸ್ಟುಡಿಯೋ ಅವರ ಒಂದು ಕ್ರೀಮ್ ಪ್ಯಾಲೆಟ್. ಸೊ ಇದು ಒಂಥರ ಕಲರ್ ಕರೆಕ್ಟರ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ನನಗೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮೇಕಪ್ ಆರ್ಟಿಸ್ಟ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಕಾಂಟೋರ್ ಯಾಕೆ ಮಾಡ್ತೀವಿ. ಸೊ ಇವಾಗ ಎಕ್ಸಸ್ ಇರೋದನ್ನು ಸ್ವಲ್ಪ ಶ್ಯಾಡೋ ಕ್ರಿಯೇಟ್ ಮಾಡಿ ಸ್ವಲ್ಪ ಸ್ಲಿಮ್ ಆಗಿ ಆ್ಯಂಡ್ ಒಂದು ಸ್ನ್ಯಾಚ್ ಲುಕ್ ಕೊಡೋದಕ್ಕೆ ಆ ಥರ ಎಲ್ಲ ಇರುತ್ತೆ. ಸೊ ನಾನು ಹೇಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಏರಿಯಾದಲ್ಲಿ. ಸೊ
ಚೆನ್ನಾಗಿ ಕಂಟೋರ್ನ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಪೌಡರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಲಾರಾ ಮರ್ಸಿಯರ್ ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್. ಆ್ಯಂಡ್ ನಾನು ಪೌಡರ್ನ ಅಪ್ಲೈ ಮಾಡ್ತಾ ಇರೋದು ಬಂದು ಓನ್ಲಿ ದ ಏರಿಯಾ ವೇರ್ ಐ ಅಪ್ಲೈಡ್ ಹೈಲೈಟರ್. ಸೊ ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡಿದ್ದೆ ಅಲ್ಲಿ ಮಾತ್ರನೇ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪೌಡರ್ ಅಪ್ಲೈ ಮಾಡೋದಕ್ಕೂ ಒಂದು ಮೆಥಡ್ ಅನ್ನೋದಿದೆ. ಸುಮ್ಮನೆ ಏನು ಅಪ್ಲೈ ಮಾಡಿದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಬರಲ್ಲ. ಯಾವಾಗಲೂ ಅಷ್ಟೇ ಪೌಡರ್ನ ನೀಟಾಗಿ ಪ್ರೆಸ್ ಮಾಡಬೇಕು ಸ್ಕಿನ್ನಲ್ಲಿ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೇಕಪ್ ಲಾಂಗ್ ಲಾಸ್ಟು ಬರುತ್ತೆ ಆ್ಯಂಡ್ ತುಂಬ ಹೆವಿ ಕೇಕಿ ಲುಕ್ ಆ ಥರ ಎಲ್ಲ ಆಗಲ್ಲ. ಸೊ ಇದಾದಮೇಲೆ ನಾನು ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ಶೀಸ್ ಆಲ್ರೆಡಿ ಹ್ಯಾಡ್ ಒಂಥರ ಸೂಪರ್ ಆಗಿರೋ ಐಬ್ರೋ ಅವರಿಗೆ. ಆಲ್ರೆಡಿ ತುಂಬ ಏನು ಎನ್ಹಾನ್ಸ್ ಮಾಡೋದು ಏನೂ ಇರಲಿಲ್ಲ. ಸೊ ಅದನ್ನೇನು ಡಿಫೈನ್ ಮಾಡೋದು ಏನೂ ಇರಲಿಲ್ಲ. ಸೊ ನಾನು ಬರೀ ಫಿಲ್ ಮಾಡ್ಕೊತಾ ಇದ್ದೀನಿ ಎಲ್ಲಿ ನನಗೆ ನೀಡಿದೆ ಆ್ಯಂಡ್ ಸ್ವಲ್ಪ ಡಾರ್ಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಐಬ್ರೋ ಫಿಲ್ಲಿಂಗ್ ಆದಮೇಲೆ ನಾನು ಪೌಡರ್ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಪೌಡರ್ ಕಾಂಟೋರ್ಗೆ ನಾನು ಯೂಸ್ ಮಾಡಿದ್ದು ಯುರೋಪ್ ಗರ್ಲ್ ಪ್ಯಾಲೆಟ್ಟು. ಸೊ ಇದಾದಮೇಲೆ ನಾನು ನೆಕ್ಕಲ್ಲೆಲ್ಲ ನೆಕ್ಕು ಕೂಡ ಈವನ್ ಆಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಮ್ಯಾಕ್ ಕಾಂಪ್ಯಾಕ್ಟ್ ಶೇಡ್ ಬಂದು NC25. ಸಾರಿ ಗೈಸ್, ಬ್ಲಷ್ ಅಪ್ಲೈ ಮಾಡೋದು ಸ್ಕಿಪ್ ಆಗಿದೆ. ಸೊ ನಾನಿಲ್ಲಿ ಇವ್ರಿಗೆ ಐ ಮ್ಯಾಜಿಕ್ ಅವ್ರದ್ದು ಪ್ಯಾಲೆಟ್ಟಿಂದ ಅಂದರೆ ಐ ಮ್ಯಾಜಿಕ್ ಪ್ಯಾಲೆಟ್ಟಿಂದ ಬ್ಲಷನ್ನು ಕೂಡ ಅಪ್ಲೈ ಮಾಡಿದ್ದೀನಿ. ಇದಾದಮೇಲೆ ನಾನು ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ನೀವು ನೋಡ್ತಾ ಇರ್ಬೋದು, ನಾನು ಬ್ಲೆಂಡರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ನೀಟ್ ಫಿನಿಶ್ ಅಂದರೆ ಒಂಥರ ನ್ಯಾಚುರಲ್ ಲುಕ್ ಬೇಕಾಗಿತ್ತು, ಸ್ಕಿನ್ ಒಳಗಡೆಯಿಂದ ಗ್ಲೋ ಇರೋ ಥರ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಹೈಲೈಟರ್ನ ಬ್ಲೆಂಡರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಅವ್ರಿಗೆ ವೈಟ್ ಕಾಜಲ್ಲಿಂದ ವಾಟರ್ ಲೈನ್ನ ಫಿಲ್ ಮಾಡಿಕೊಂಡೆ ಆ್ಯಂಡ್ ಲೋವರ್ ಲ್ಯಾಶಲ್ಲಿ ಮೇಲೆ ನಾನು ಕಣ್ಣಿನ ಮೇಲೆ ಅಂದರೆ ಐಲಿಡಲ್ಲೆಲ್ಲ ಯಾವ ಶೇಡನ್ನು ಅಪ್ಲೈ ಮಾಡಿದೆ ಅದೇ ಸೇಮ್ ಶೇಡನ್ನು ನಾನು ಲೋವರ್ ಲ್ಯಾಶಸಲ್ಲೂ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ವೈಟ್ ಕಾಜಲ್ ಯಾಕೆ ಅಂತಂದರೆ ಇವರ ಕಣ್ಣು ತುಂಬ ಚಿಕ್ಕದಾಗಿತ್ತು. ಸೊ ಹಾಗಾಗಿ ವೈಟ್ ಕಾಜಲ್ನ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಕಿಗೆ ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿದು ಪೆನ್ಸಿಲ್ನ ಯೂಸ್ ಮಾಡಿದೆ. ಸೊ ನೀಟಾಗಿ ಒಂದು ಅಂದರೆ ಬ್ರಷಲ್ಲಿ ಅದನ್ನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಲಿಪ್ ಅಂದರೆ ಔಟರ್ ಲೈನನ್ನು. ಸೊ ಇನ್ನರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಒಂದು ಒಳ್ಳೆ ಮಜೆಂಟಾ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿರೋ ಪ್ಯಾಲೆಟ್ ಬಂದು ಮಾರ್ಸ್ ಪ್ಯಾಲೆಟ್. ಇಟ್ಸ್ ಜಸ್ಟ್ ಅರೌಂಡ್ ಒಂದು 300-350 ಒಳಗಡೆ ಇರ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಶೇಡ್ಸು ಅಂದರೆ ಬ್ರೈಡ್ಸ್ಗೆ ಬೇಕಾಗಿರೋ ಎಲ್ಲ ಶೇಡ್ಸು ಇದು ಒಂದೇ ಪ್ಯಾಲೆಟಲ್ಲೇ ನಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ನ್ಯಾಚುರಲ್ ಆಗಿ ಎಷ್ಟು ಗ್ಲೋಯಿ ಆಗಿ ಕಾಣ್ತಾ ಇದೆ ಮೇಕಪ್ ಅಂತಂದ್ಬಿಟ್ಟು. ನಾನು ನಿಮ್ಗೆ ಇಲ್ಲಿ ಯಾವುದೇ ಫಿಲ್ಟರ್ ಎಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ದಲ್ಲಿ ಯೂಶ್ವಲಿ ನನಗೆ ಫಿಲ್ಟರ್ ಹಾಕ್ಕೊಂಡು ತೋರಿಸೋದು ಅಥವಾ ಎಕ್ಸ್ಟ್ರಾ ಎಡಿಟ್ ಮಾಡಿ ತೋರಿಸೋದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ನ್ಯಾಚುರಲ್ ಲೈಟಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಬ್ರೋ ಬೋನನ್ನು ಹೈಲೈಟ್ ಮಾಡ್ಕೋತಾ ಇದ್ದೀನಿ ಒಂದು ಹೈಲೈಟಿಂಗ್ ಶೇಡಲ್ಲಿ, ಅಂದರೆ ಒಂದು ಗೋಲ್ಡ್ ಶೇಡಲ್ಲಿ. ಇದಾದಮೇಲೆ ನಾನು ಒಂದು ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡಿ, ಅಂದರೆ ನಾನು ಯೂಸ್ ಮಾಡಿದ ಬ್ರ್ಯಾಂಡ್ ಬಂದು ಪೆರನಿ ಬ್ರ್ಯಾಂಡು. ಇದು ಇವರ ಫೈನಲ್ ಲುಕ್. ನೀವು ನೋಡ್ತಾ ಇರ್ಬೋದು ನ್ಯಾಚುರಲ್ ಲೈಟಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು.
ಸೊ ಸ್ವಲ್ಪ ಅವರ ಕಣ್ಣನ್ನು ಅಂದರೆ ಇನ್ನರ್ ಕಾರ್ನರ್ನ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಡಿಫೈನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಶಾರ್ಪಾಗಿ ಕಣ್ಣನ್ನು ತೋರಿಸ್ಬೇಕಾಗಿತ್ತು ಇದು ನ್ಯಾಚುರಲ್ ಲೈಟಲ್ಲಿ. ಆ್ಯಂಡ್ ಮತ್ತು ಸ್ಟುಡಿಯೋ ಲೈಟಲ್ಲಿ ಹೇಗಿತ್ತು ಅಂತ ಈ ಪಿಕ್ಕು, ನ್ಯಾಚುರಲ್ ಲೈಟಲ್ಲಿ ಹೇಗೆ ಕಾಣಿಸ್ತಾ ಇದೆ ಮೇಕಪ್ ಅನ್ನೋದನ್ನು ನೀವೇ ನೋಡ್ಬೋದು. ಈ ಥರ ಇನ್ನೂ ವೀಡಿಯೋಸ್ಗೆ ನನ್ನ ಪೇಜನ್ನ ಅಂದರೆ ನನ್ನ